ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಸಮಿತಿಗಳ ರಚನೆ ಮಾಡಲಾಗಿದೆ ಎಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಅವರು ಹೇಳಿದ್ದಾರೆ. ಸೆಪ್ಟೆಂಬರ್ 16ರ ಮಧ್ಯಾಹ್ನ 1 ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿಗೆ ಉಪವಿಭಾಗ ಮಟ್ಟದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ತಾಲೂಕಾ ಮಟ್ಟದ ಸಮಿತಿಗಳನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಜಮಖಂಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ರಬಕವಿಬನಹಟ್ಟಿ, ಮುಧೋಳ ಹಾಗೂ ಬೀಳಗಿ ತಾಲೂಕುಗಳಲ್ಲಿ ಸಮಿತಿಗಳನ್ನು ರಚಿಸಲಾಗಿದೆ. 150 ಮನೆಗಳಿಗೆ ಒಬ್ಬರಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಸಮೀಕ್ಷಾದಾರರನ್ನಾಗಿ ನೇಮಿಸಲಾಗಿದೆ. ಮುಧೋಳ ತಾಲೂಕಿನಲ್ಲಿ 590 ಸಮೀಕ್ಷಾದಾರರ ಅವಶ್ಯಕತೆ ಇದೆ. ಜಮಖಂಡಿ ಹಾಗೂ ರಬಕವಿಬನಹಟ್ಟಿ ಈ ಎರಡೂ ತಾಲೂಕುಗಳನ್ನು ಸೇರಿಸಿ 480 ಮತ್ತು ಬೀಳಗಿಯಲ್ಲಿ 243 ಸಮೀಕ್ಷಾದಾರರು ಬೇಕಾಗುತ್ತದೆ. 45 ಮಾಸ್ಟರ್ ಟ್ರೈನರ್ಗಳಿಗೆ ರಾಜ್ಯ ಮಟ್ಟದಲ್ಲಿ ತರಬೇತಿ ನೀಡಲಾಗಿದೆ. ಸ್ಥಳೀಯ ಸಮೀಕ್ಷೆದಾರರಿಗೂ ನಿನ್ನೆಯವರೆಗೆ ತರಬೇತಿ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಉಪವಿಭಾಗದಲ್ಲಿ 3000 ಗಣತಿದಾರರು ಕಾರ್ಯನಿರ್ವಹಿಸಲಿದ್ದಾರೆ. ಸೆಪ್ಟೆಂಬರ್ 22ರಿಂದ ಗಣತಿ ಕಾರ್ಯ ಪ್ರಾರಂಭವಾಗಲಿದೆ. 15 ದಿನಗಳವರೆಗೆ ಗಣತಿ ಕಾರ್ಯ ನಡೆಯಲಿದೆ. ನಂತರ ದತ್ತಾಂಶವನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುತ್ತದೆ ಎಂದು ತಿಳಿಸಿದ್ದು, ಸಾರ್ವಜನಿಕರು ಸಹಕರಿಸಲು ಮನವಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಒಂದು ಸಮೀಕ್ಷೆಯನ್ನ ಪ್ರಾರಂಭ ಮಾಡಿದೆ. ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಈ ಸಮೀಕ್ಷೆಯ ಆಧಾರದ ಮೇಲೆ ಅಂದ್ರೆ ಏನು ನಮಗೆ ದತ್ತಾಂಶಗಳು ಬರ್ತದೆ, ಅದರ ಆಧಾರದ ಮೇಲೆ ನಮ್ಮ ರಾಜ್ಯದಲ್ಲಿ ಇರುವಂತಹ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವ ಯಾವ ಯೋಜನೆಗಳನ್ನ ಮತ್ತು ಅಭಿವೃದ್ಧಿಪರ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಒಂದು ಮಾಹಿತಿ ನಮಗೆ ದೊರೆಯುತ್ತದೆ. ಸೊ ಸರ್ಕಾರದ ಆದೇಶದ ಪ್ರಕಾರ ನಾವು ಈಗ ಉಪವಿಭಾಗ ಮಟ್ಟದಲ್ಲಿ ಎಲ್ಲ ಅಂದ್ರೆ 4 ತಾಲೂಕುಗಳಲ್ಲಿ ರಬಕವಿಬನಹಟ್ಟಿ, ಜಮಖಂಡಿ, ಮುಧೋಳ ಮತ್ತು ಬೀಳಗಿಯಲ್ಲಿ ಒಂದು ಸಮಿತಿಗಳನ್ನ ರಚನೆ ಮಾಡಿರಲಾಗಿರ್ತದೆ. ಮತ್ತು ಸಮೀಕ್ಷಾದಾರರು ಅಂದ್ರೆ 150 ಮನೆಗಳಿಗೆ ಒಂದರಂತೆ ಸಮೀಕ್ಷಾದಾರರನ್ನ ಮುಖ್ಯವಾಗಿ ನಾವು ಪ್ರಾಥಮಿಕ ಶಿಕ್ಷಕರು ಯಾರಿದ್ದಾರೋ ಅವರನ್ನ ಐಡೆಂಟಿಫೈ ಮಾಡಿ ಅವರನ್ನ ತೆಗೆದುಕೊಂಡಿರ್ತೇವೆ. ಉದಾಹರಣೆಗೆ ಮುಧೋಳ ತಾಲೂಕಿನಲ್ಲಿ ಸುಮಾರು 590 ಸಮೀಕ್ಷಾದಾರರ ಅವಶ್ಯಕತೆ ಇರ್ತದೆ. ಜಮಖಂಡಿ ಮತ್ತು ರಬಕವಿಬನಹಟ್ಟಿ ಎರಡೂ ತಾಲೂಕುಗಳಿಗೆ ಸೇರಿಸಿ 840 ಗಣತಿದಾರರು ಬೇಕು. ಅದರ ಜೊತೆಗೆ ಬೆಳಗಿಯಲ್ಲಿ ಸುಮಾರು 243. ಸೊ ಈ ಗಣತಿದಾರರ ಆಯ್ಕೆ ಮತ್ತು ಇವರ ತರಬೇತಿ ನಾವು ನಿನ್ನೆಯವರೆಗೂ ಮಾಡಿ ಮುಗಿಸಿರ್ತೇವೆ. ಸುಮಾರು 45 ಮಾಸ್ಟರ್ ಟ್ರೈನರ್ಗಳಿಗೆ ರಾಜ್ಯ ಮಟ್ಟದಲ್ಲಿ ತರಬೇತಿಯನ್ನ ನೀಡಿ ದತ್ತಾಂಶಗಳ ಕಲಿಕೆ ಸುಮಾರು 60 ಪ್ರಶ್ನೆಗಳನ್ನ ಅಂದ್ರೆ ಒಂದು ಮನೆಗೆ ಒಬ್ಬ ಗಣತಿದಾರ ಹೋದ್ರು ಅಂತಂದ್ರೆ ಅವರಿಗೆ ಒಂದು 60 ಪ್ರಶ್ನೆಗಳನ್ನ ಕೇಳಬೇಕು. ಆ ಒಂದು ಅಪ್ಲಿಕೇಶನ್ ಅನ್ನ EDCS ಕಂಪನಿಯಿಂದ ನಾವು ತಂತ್ರಾಂಶವನ್ನ ಅಭಿವೃದ್ಧಿ ಪಡಿಸಿರ್ತಾರೆ ರಾಜ್ಯ ಸರ್ಕಾರ. ಆ ತಂತ್ರಾಂಶವನ್ನ ಬಳಕೆ ಮಾಡಿ ಈ ಗಣತಿದಾರರು ಸುಮಾರು 3000 ಗಣತಿದಾರರು ನನ್ನ ಉಪವಿಭಾಗದಲ್ಲಿ ಕೆಲಸ ಮಾಡ್ತಾರೆ. ಇವರಿಗೆ ಕೊಡ್ತೀವಿ, ಅವರಿಗೆ ಒಂದು ಕೋಡ್ ಅನ್ನ ಕೊಡ್ತೀವಿ, ಅವ್ರಿಗೆ ಒಂದು ID ಕಾರ್ಡ್ ಅನ್ನ ಕೊಡ್ತೀವಿ. ಅವರು ಪ್ರತಿ ಮನೆಗೆ ಹೋಗಿ ಈ ಸಮೀಕ್ಷೆಯನ್ನ ಮಾಡಬೇಕಾಗಿರ್ತದೆ. ಈ ಒಂದು ಕಾರ್ಯ 22ನೇ ತಾರೀಕು ಸೆಪ್ಟೆಂಬರ್ ತಿಂಗಳಿನಿಂದ ಪ್ರಾರಂಭ ಆಗ್ತದೆ. ಸುಮಾರು 10-15 ದಿನಗಳ ನಂತರ ಎಲ್ಲ ಪ್ರಕ್ರಿಯೆಯನ್ನ ಮುಗಿಸಿ ನಾವು ದತ್ತಾಂಶವನ್ನ ಶೇಖರಣೆ ಮಾಡಿ ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತೀವಿ. ಇದರಲ್ಲಿ ಮುಖ್ಯವಾಗಿ ನಾನು ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನಂತಂದ್ರೆ, ಇದು ಯಾವುದೇ ರೀತಿಯ ಜಾತಿ ಗಣತಿ ಆಗಿರೋದಿಲ್ಲ ಮತ್ತು ಯಾವುದೇ ರೀತಿಯ ಅಂದ್ರೆ ಈಗ ಹಿಂದೆ ಏನು ಸಮೀಕ್ಷೆ ಆಗಿತ್ತು ಅದು ಜಾತಿ ಒಳ ಮೀಸಲಾತಿ ಆಧರಿಸಿ ನಾವು ಮಾಡಿದ್ವಿ. ಒಳ ಮೀಸಲಾತಿಯನ್ನ ಉದ್ದೇಶ ಇಟ್ಕೊಂಡು ಈ ಸಮೀಕ್ಷೆ ಏನಿದೆ ಇದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಮ್ಮ ರಾಜ್ಯದಲ್ಲಿರುವಂತಹ ಜನರ ಮಟ್ಟವನ್ನ ಗುರುತಿಸೋದಕ್ಕೆ, ಅವರ ಮಟ್ಟ ಎಲ್ಲಿ ಯಾವ ಹಂತದಲ್ಲಿದೆ ಮತ್ತು ಅದಕ್ಕೆ ಅಭಿವೃದ್ಧಿ ಪಡಿಸೋದಕ್ಕೆ ಯಾವ ಯಾವ ಯೋಜನೆಗಳನ್ನ ನಾವು ಯಾವ ಊರುಗಳಲ್ಲಿ ಮಾಡಬೇಕು, ಯಾವ ಕ್ಷೇತ್ರಗಳಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ದಿಷ್ಟ ಖಚಿತತೆಯನ್ನ ಪಡೆಯೋದಕ್ಕೆ ಈ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇದ್ದೇವೆ. ತಮಗೆ ಕೇಳುವಂತಹ ಪ್ರಶ್ನೆಗಳಿಗೆ ತಾವು ಎಲ್ಲರೂ ಏನು ವಾಸ್ತವಾಂಶ ಇದೆ ಆ ಉತ್ತರಗಳನ್ನ ಕೊಡಬೇಕು. ಯಾವುದೇ ರೀತಿಯಾದಂತಹ ಅಂದ್ರೆ ಹಿಂಜರಿಕೆ ಅಥವಾ ದತ್ತಾಂಶವನ್ನ ಕೊಡುವುದು ಅಂದ್ರೆ ಕೊಡೋದಕ್ಕೆ ನಿರಾಕರಿಸುವಂತದ್ದು ಮಾಡೋದಕ್ಕೆ ಹೋಗಬೇಡಿ. ಇದು ಓವರ್ ಆಲ್ ಕರ್ನಾಟಕ ರಾಜ್ಯದ ಒಂದು ಸಮಗ್ರ ಅಭಿವೃದ್ಧಿಗಾಗಿ ನಾವು ಮಾಡ್ತಿರುವಂತಹ ಸಮೀಕ್ಷೆ. ಈ ದತ್ತಾಂಶದ ಆಧಾರದ ಮೇಲೆ ನಾವು ರಾಜ್ಯವನ್ನ ಮುನ್ನಡೆಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಸಾರ್ವಜನಿಕರೆಲ್ಲರೂ ತಮ್ಮ ಮನೆಗೆ ಬರುವಂತ 22ನೇ ತಾರೀಕಿನಿಂದ ಮನೆಗೆ ಬರುವಂತ ಗಣತಿದಾರರಿಗೆ ಒಂದು ಅವಕಾಶವನ್ನ ನೀಡಿ ಗಣತಿ ಕೆಲಸವನ್ನ ಪೂರ್ಣಗೊಳಿಸೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಂತೇನೆ. ಧನ್ಯವಾದ.